ಇಸ್ರೇಲ್ಗೆ ಭೇಟಿ ನೀಡಿರುವ ಪ್ರಧಾನಿ ಮೋದಿ ಭಾರತದ ರೈತರಿಗೆ ಸಿಹಿ ಸುದ್ದಿಯನ್ನ ಹೊತ್ತು ತಂದಿದ್ದಾರೆ. ಇಸ್ರೇಲ್ ಮಾದರಿ ಕೃಷಿಯನ್ನ ಭಾರತದಲ್ಲಿ ಅಳವಡಿಸುವ ಬಗ್ಗೆ ಮಹತ್ವದ ಒಪ್ಪಂದಕ್ಕೆ ಅಂಕಿತವನ್ನ ಹಾಕಿದ್ದಾರೆ. ಮಧ್ಯಪೂರ್ವದ ಚಿಕ್ಕ ದೇಶವಾದರೂ ಕೃಷಿಯಲ್ಲಿ ಮಹತ್ತರ ಸಾಧನೆ ಮಾಡಿದ ಇಸ್ರೇಲ್ ಜೊತೆ ಭಾರತ ಹೊಸ ಕೃಷಿ ಅಧ್ಯಾಯವನ್ನ ಆರಂಭಿಸಿದೆ. ಮರಳುಮಯ ಭೂಮಿಯಲ್ಲಿ ನೀರಿಲ್ಲದೆ ಬೆಳೆ ಬೆಳೆಸೋ ದೇಶ ಅಂದ್ರೆ ಅದು ಇಸ್ರೇಲ್. ಈಗ ಅದೇ ತಂತ್ರಜ್ಞಾನ ಭಾರತದ ರೈತರಿಗೆ ವರವಾಗುವ ಕಾಲ ಸನ್ನಿಹಿತವಾಗಿದೆ. ಹಾಗಾದರೆ ಮೋದಿ ಇಸ್ರೇಲ್ನಲ್ಲಿ ಯಾವೆಲ್ಲ ಒಪ್ಪಂದಕ್ಕೆ ಅಂಕಿತವನ್ನು ಹಾಕಿದ್ದಾರೆ, ನಮ್ಮ ರೈತರಿಗೆ ಅದರಿಂದ ಏನು ಪ್ರಯೋಜನ, ಮೋದಿಯ ಮಾಸ್ಟರ್ ಪ್ಲಾನ್ ಏನು, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. 2026ರ ಪ್ರಧಾನಿ ಮೋದಿ ಭೇಟಿಯಲ್ಲಿ ಭಾರತ ಮತ್ತು ಇಸ್ರೇಲ್ ನಡುವೆ ಕೃಷಿ, ನವೀನ ತಂತ್ರಜ್ಞಾನ, ಸಂಶೋಧನೆ ಮತ್ತು ಹೈಟೆಕ್ ಕೃಷಿ ಅಭಿವೃದ್ಧಿಗೆ ಸಂಬಂಧಿಸಿದ 16ಕ್ಕೂ ಹೆಚ್ಚು ಒಪ್ಪಂದಗಳಿಗೆ ಸಹಿಯನ್ನ ಹಾಕಲಾಗಿದೆ. ವಿಶೇಷವಾಗಿ ಸುಧಾರಿತ ನೀರಿನ ವ್ಯವಸ್ಥೆ, ಸ್ಮಾರ್ಟ್ ಗೊಬ್ಬರ ಬಳಕೆ, ಕೀಟ ನಿಯಂತ್ರಣ ತಂತ್ರಜ್ಞಾನ, ಡ್ರೋನ್ ಆಧಾರಿತ ಸರ್ವೆ ಸೇರಿ ಸ್ಯಾಟಲೈಟ್ ಡೇಟಾ ಬಳಕೆ ಇವುಗಳ ಬಗ್ಗೆ ಸ್ಪಷ್ಟ ಸಹಕಾರ ಒಪ್ಪಂದಗಳು ನಡೆದಿವೆ. ಸ್ನೇಹಿತರೆ, 16 ಒಪ್ಪಂದಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ ನೀರಾವರಿ ವ್ಯವಸ್ಥೆಯಲ್ಲಿ ಇಸ್ರೇಲ್ ರೀತಿ ಮುಂದುವರಿದಂತಹ ದೇಶ ಮತ್ತೊಂದು ಇಲ್ಲ. ನಮ್ಮ ದೇಶದ ರೀತಿ ಎಲ್ಲೆಂದರಲ್ಲಿ ಬೋರ್ವೆಲ್ ಕೊರೆಸಿದ್ರೆ ಇಸ್ರೇಲ್ನಲ್ಲಿ ನೀರು ಬರಲ್ಲ. ಹೀಗಾಗಿ ಇಸ್ರೇಲ್ ಇರುವ ನೀರನ್ನೇ ಸಮರ್ಪಕವಾಗಿ ಬಳಸಿಕೊಳ್ಳುತ್ತೆ. 80% ಮಲಿನ ಆದಂತಹ ನೀರನ್ನು ಇಸ್ರೇಲ್ ಶುದ್ಧೀಕರಣ ಮಾಡಿ ದಿನನಿತ್ಯದ ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತೆ. ಜೊತೆಗೆ ಸಮುದ್ರದ ನೀರನ್ನು ಕೂಡ ಶುದ್ಧೀಕರಣವನ್ನು ಮಾಡುತ್ತೆ. ನಮ್ಮ ದೇಶದಲ್ಲಿ ಹೆಚ್ಚು ನೀರಿದ್ರೂ ಕೂಡ ನಾವು ಎಲ್ಲ ಬೆಳೆಗಳಿಗೆ ಹಾಯಿಸಲಾಗದೆ ನೀರನ್ನು ಪೋಲು ಮಾಡ್ತೇವೆ. ಆದರೆ ಇಸ್ರೇಲ್ ನೇರವಾಗಿ ಬೆಳೆದಂತಹ ಬೆಳೆಗಳ ಬೇರುಗಳಿಗೆ ನೀರನ್ನು ಬಿಡುತ್ತೆ. ಇದರಿಂದ ಇಸ್ರೇಲ್ ಕಡಿಮೆ ನೀರಿನಲ್ಲಿಯೇ ಅತ್ಯುತ್ತಮ ಬೆಳೆಯನ್ನು ಬೆಳೆಯುತ್ತೆ. ಇಸ್ರೇಲ್ ಸುಧಾರಿತ ನೀರಿನ ವ್ಯವಸ್ಥೆಯನ್ನು ಭಾರತಕ್ಕೆ ಅಳವಡಿಸುವ ಬಗ್ಗೆ ಹಲವು ಮಹತ್ವದ ಮಾತುಕತೆಗಳಿಗೆ ಫಲಪ್ರದವಾಗಿದೆ. ಸ್ನೇಹಿತರೆ, ಹೈನುಗಾರಿಕೆಯಲ್ಲೂ ಕೂಡ ಇಸ್ರೇಲ್ ವಿಶ್ವದ ಪ್ರಖ್ಯಾತ ದೇಶಗಳಲ್ಲಿ ಒಂದು. ಇಸ್ರೇಲ್ನ ಒಂದು ಹಸು ದಿನಕ್ಕೆ 35ರಿಂದ 40 ಲೀಟರ್ ಹಾಲನ್ನು ಕೊಡುತ್ತೆ. ಇಂತಹ ಹಸುಗಳನ್ನು ಇಸ್ರೇಲ್ ಸಾಕುವುದಕ್ಕೆ ಅತ್ಯುತ್ತಮ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಇಸ್ರೇಲ್ ಡೈರಿ ಫಾರ್ಮ್ಗಳಲ್ಲಿ ಸೆನ್ಸಾರ್ ಮತ್ತು ಮಾನಿಟರಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಹಸುವಿಗೂ ಸಹ ಚಿಪ್ ಅನ್ನು ಅಳವಡಿಸಿರ್ತಾರೆ. ಇದರ ಮೂಲಕ ಹಸುವಿನ ದೇಹದ ತಾಪಮಾನ, ಆಹಾರ ಸೇವನೆ, ಹಾಲು ಉತ್ಪಾದನೆ, ಆರೋಗ್ಯ ಸ್ಥಿತಿ ಎಲ್ಲವನ್ನ ರಿಯಲ್ ಟೈಮ್ನಲ್ಲಿ ಕಂಪ್ಯೂಟರ್ನಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ಇಂತಹ ಟೆಕ್ನಾಲಜಿಯನ್ನ ಬಳಸಿಕೊಂಡು ಭಾರತದ ಡೈರಿ ಫಾರ್ಮ್ಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಕೂಡ ಒಪ್ಪಂದದಲ್ಲಿ ಮಾತುಕತೆಯಾಗಿದೆ. ಇದರಲ್ಲಿ ಅತ್ಯಂತ ಗಮನಾರ್ಹ ಘೋಷಣೆ ಎಂದರೆ ಇಂಡಿಯಾ ಇಸ್ರೇಲ್ ಅಗ್ರಿಕಲ್ಚರಲ್ ಇನ್ನೋವೇಷನ್ ಸೆಂಟರ್ ಸ್ಥಾಪನೆ. ಈ ಕೇಂದ್ರದ ಮೂಲಕ ಎರಡೂ ದೇಶಗಳು ಸೇರಿ ಕೃಷಿ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ಅಭಿವೃದ್ಧಿ, ಸ್ಟಾರ್ಟ್ಅಪ್ ಪ್ರೋತ್ಸಾಹ ಮತ್ತು ಯುವ ಕೃಷಿ ಉದ್ಯಮಿಗಳಿಗೆ ಬೆಂಬಲವನ್ನ ನೀಡಲಿವೆ. ಸ್ನೇಹಿತರೆ, ಇದಕ್ಕೂ ಮೊದಲು ಪ್ರಧಾನಿ ಮೋದಿ 2017ರಲ್ಲಿ ಇಸ್ರೇಲ್ ದೇಶಕ್ಕೆ ಭೇಟಿಯನ್ನ ನೀಡಿದ್ರು. ಅವತ್ತಿನ ಭೇಟಿಯಲ್ಲೂ ಕೂಡ ಕೃಷಿ ಕ್ಷೇತ್ರದ ವಿಚಾರವಾಗಿ ಮಹತ್ವದ ಒಪ್ಪಂದಗಳಿಗೆ ಅಂಕಿತವನ್ನ ಹಾಕಿದ್ರು. ಅಂದಿನಿಂದ ಭಾರತದ ಕೃಷಿಯಲ್ಲೂ ಕೂಡ ಮಹತ್ತರವಾದಂತಹ ಬೆಳವಣಿಗೆ ಆಗಿವೆ. ಈಗ ಮತ್ತೊಮ್ಮೆ ಇಸ್ರೇಲ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದು ಭಾರತದ ಕೃಷಿ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ದೃಷ್ಟಿಯಿಂದ ಹಲವು ಸಂಶೋಧನೆ ಅಳವಡಿಕೆಗಳಿಗೆ ಇಸ್ರೇಲ್ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಭಾರತ ಇಸ್ರೇಲ್ ಸಹಕಾರದಡಿ ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ 30 ಸೆಂಟರ್ ಆಫ್ ಎಕ್ಸಲೆನ್ಸ್ ಎನ್ನುವಂತಹ ಕೃಷಿ ಸಂಶೋಧನಾ ಕೇಂದ್ರಗಳಿವೆ. ಬೆಳೆಯನ್ನ ಹೇಗೆ ಬೆಳೆಯಬೇಕು, ಉತ್ತಮ ಬೀಜವನ್ನ ಆಯ್ಕೆ ಮಾಡಿಕೊಳ್ಳುವುದು ಹೇಗೆ, ಕಡಿಮೆ ನೀರಿನಲ್ಲಿ ಉತ್ತಮವಾದಂತಹ ಕೃಷಿ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಅಧ್ಯಯನವನ್ನ ಮಾಡಿ ರೈತರಿಗೆ ಮಾಹಿತಿಯನ್ನ ನೀಡ್ತವೆ. ಭಾರತದಲ್ಲಿ ಹರಿಯಾಣ, ಕರ್ನಾಟಕ ಸೇರಿ 30 ಸೆಂಟರ್ ಆಫ್ ಎಕ್ಸಲೆನ್ಸ್ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಈಗ ಅವುಗಳ ಸಂಖ್ಯೆಯನ್ನ 30ರಿಂದ 100ಕ್ಕೆ ಏರಿಸಲು ತೀರ್ಮಾನವನ್ನ ಮಾಡಲಾಗಿದೆಯಂತೆ. ಇದರ ಜೊತೆಗೆ 2026ರಲ್ಲಿ ಭಾರತ ಇಸ್ರೇಲ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕುರಿತು ಮೊದಲ ಸುತ್ತಿನ ಚರ್ಚೆಗಳು ಕೂಡ ಮುಕ್ತಾಯಗೊಂಡಿವೆ. ಅಂದರೆ ಎರಡು ದೇಶಗಳ ನಡುವೆ ನಡೆಯುವಂತಹ ಮುಕ್ತ ವ್ಯಾಪಾರ ಒಪ್ಪಂದ. ಈಗಾಗಲೇ ಭಾರತ ಹಲವು ದೇಶಗಳ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡಿದೆ. ಈಗ ಇಸ್ರೇಲ್ ಜೊತೆಗೂ ಸಹ ಶೀಘ್ರದಲ್ಲಿಯೇ ಮುಕ್ತ ವ್ಯಾಪಾರ ಒಪ್ಪಂದ ನಡೆಯುವಂತಹ ಸಾಧ್ಯತೆ ಇದೆ. ಇದೆಲ್ಲಾದರೂ ಅಂತಿಮ ಆಯಿತು ಅಂದರೆ ಭಾರತದ ಕೃಷಿ ಉತ್ಪನ್ನಗಳಿಗೆ ಇಸ್ರೇಲ್ನಲ್ಲಿ ಹೊಸ ಮಾರುಕಟ್ಟೆಯ ಅವಕಾಶ ಸಿಗ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ತಯಾರಾದಂತಹ ವಸ್ತುಗಳು ಇಸ್ರೇಲ್ಗೆ ರಫ್ತಾಗುವ ಮೂಲಕ ನಮ್ಮ ರೈತರ ಆದಾಯ ವೃದ್ಧಿಗೆ ದಿಕ್ಸೂಚಿಯನ್ನ ಬರೆಯುತ್ತೆ. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಕೃಷಿ ದೃಷ್ಟಿಕೋನ ಸ್ಪಷ್ಟವಾಗಿದೆ. ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ, ಹೈಟೆಕ್ ಗ್ರಾಮಗಳು, ರಫ್ತು ಆಧಾರಿತ ಕೃಷಿ ಮತ್ತು ರೈತರ ಆದಾಯವನ್ನು ಹೆಚ್ಚಳ ಮಾಡುವಂಥದ್ದು.
2026ರ ಇಸ್ರೇಲ್ ಒಪ್ಪಂದಗಳು ಭಾರತವನ್ನು ಮತ್ತೊಂದು ಮೈಲಿಗಲ್ಲಿಗೆ ಕೊಂಡೊಯ್ಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ವೀಕ್ಷಕರೇ, ಭಾರತ ಇಸ್ರೇಲ್ ಕೃಷಿ ಕ್ಷೇತ್ರದ ಸುಧಾರಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಒಪ್ಪಂದಗಳು ಭಾರತೀಯ ರೈತರ ಜೀವನವನ್ನು ಬದಲಿಸುತ್ತಾ ಎಂಬುದರ ಬಗ್ಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಇಂತಹ ವಿಶ್ಲೇಷಣೆಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.